ಸಿಎಂ ಡಿಕೆ ಶಿವಕುಮಾರ್ಗೆ ಎರಡನೇ ಹಂತದ ಸಂಪುಟ ಸರ್ಕಸ್ ಸವಾಲು. 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪಟ್ಟು, ಹೊಸ ಮುಖಗಳಿಗೆ ಮಣೆ ಹಾಕೋಕೆ ಒಲವು. ಡಿಕೆಶಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಎನ್ನುವ ಕುತೂಹಲ. ಮುಖಂಡರು ಸಾರ್ವಜನಿಕರಿಗೆ ನಾನು ಸಚಿವನಾಗಬೇಕೆಂಬ ಆಸೆ, ಆದರೆ ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ಟರೂ ನನಗೆ ಖುಷಿನೇ. ಪರೋಕ್ಷವಾಗಿ ಮಂತ್ರಿಗಿರಿಯ ಆಸೆ ಬಿಚ್ಚಿಟ್ಟ ಮಂಡ್ಯ ಶಾಸಕ ರವಿ ಗಣಿಗ. ಜಾತಿ ವ್ಯವಸ್ಥೆಯನ್ನ ಬಿಟ್ಟು ಅನುಭವ ಆಧರಿಸಿ ಸಚಿವ ಸ್ಥಾನ ನೀಡಬೇಕು. ನನಗೆ ಎಲ್ಲ ಅರ್ಹತೆಗಳು ಇವೆ, ಫಿಟ್ ಆಗಿದ್ದೇನೆ, ನನಗೂ ಒಂದು ಅವಕಾಶ ಕೊಡಿ ಎಂದ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ನಮಗೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇತ್ತು, ಆಗಿದ್ದಾರೆ. ಸಚಿವ ಸ್ಥಾನವನ್ನ ಕೊಟ್ಟರೂ ಓಕೆ, ಕೊಡದಿದ್ರೂ ಓಕೆ, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರ್ತೇವೆ ಎಂದ ಶಾಸಕ ಎಚ್.ಸಿ. ಬಾಲಕೃಷ್ಣ. ಬೆಂಗಳೂರು ಉಸ್ತುವಾರಿ ರಾಮಲಿಂಗಾರೆಡ್ಡಿ ಬದಲಿಗೆ ಕೃಷ್ಣ ಬೈರೇಗೌಡ ಹೆಗಲಿಗೆ. ಜಿಬಿಎ ಎಲೆಕ್ಷನ್ ಸಿದ್ಧತೆಯಲ್ಲಿರೋ ಬಿಜೆಪಿ ಸ್ವಲ್ಪ ನಿರಾಳ. ಗ್ರೇಟರ್ ಬೆಂಗಳೂರು ಗೆಲ್ಲೋದು ಇನ್ನಷ್ಟು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ದೋಸ್ತಿ ನಾಯಕರು. ಸಿಎಂ ಆದ ಬಳಿಕ ಮೊದಲ ಬಾರಿ ಸ್ವಕ್ಷೇತ್ರಕ್ಕೆ ಭೇಟಿ. ಕನಕಪುರದ ಜನತೆಗೆ ಡಿಕೆ ಶಿವಕುಮಾರ್ ಕೃತಜ್ಞತೆ. ಕನಕಪುರ, ದೊಡ್ಡ ಆಲಹಳ್ಳಿ ಸೇರಿ 19 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಿಕೆಶಿ ಪ್ರವಾಸ. ಹಾರೋಹಳ್ಳಿಯಲ್ಲಿ ಡಿಕೆಶಿಗೆ ಭರ್ಜರಿ ಸ್ವಾಗತ. ಬೃಹತ್ ಹೂವಿನ ಹಾರ, ದೃಷ್ಟಿಯಾಗದಿರಲಿ ಅಂತ ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾರ ಹಾಕಿದ ಅಭಿಮಾನಿಗಳು. ನೆಚ್ಚಿನ ನಾಯಕನಿಗೆ ಒಲಿದ ಸಿಎಂ ಪಟ್ಟಕ್ಕೆ ಬೆಂಬಲಿಗರಲ್ಲಿ ಸಂತಸ. ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೋಡ್ ಶೋ. ಡಿಕೆಶಿ ನೋಡೋಕೆ ಈ ಕೆಳಗಳಲ್ಲೂ ಮುಗಿಬಿದ್ದ ಅಭಿಮಾನಿಗಳು. ಜನದಂಟನೆ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ಕನಕಪುರಕ್ಕೆ ತೆರಳೋ ಮುನ್ನ ಸಿಎಂ ಮೆಟ್ರೋ ಪ್ರಯಾಣ. ಜನರಿಗೆ ಝೀರೋ ಟ್ರಾಫಿಕ್ ಸಮಸ್ಯೆ ಆಗದಿರಲಿ ಅಂತ ಮೆಟ್ರೋದಲ್ಲಿ ಸಂಚರಿಸಿದ ಡಿಕೆ ಶಿವಕುಮಾರ್. ರೈಲಿನಲ್ಲಿ ಸಾರ್ವಜನಿಕರ ಜೊತೆಯಲ್ಲೂ ಡಿಕೆಶಿ ಮಾತುಕತೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್. ಗೃಹ ಬಳಕೆ ಸಿಲಿಂಡರ್ಗಳ ದರದಲ್ಲಿ 29 ರೂಪಾಯಿ ಹೆಚ್ಚಳ. ಮಧ್ಯರಾತ್ರಿಯಿಂದಾನೇ ಜಾರಿಯಾಗಿರುವ ಪರಿಷ್ಕೃತ ದರ. ಎಲ್ಪಿಜಿ ದರ ಹೆಚ್ಚಾದರೂ ಜಾಗತಿಕವಾಗಿ ಭಾರತದಲ್ಲೇ ಅತಿ ಕಡಿಮೆ. ಆದರೂ ಸಂಸ್ಥೆಗಳಿಗೆ ಈಗಲೂ ಪ್ರತಿ ಸಿಲಿಂಡರ್ ಮೇಲೆ ಆಗ್ತಿದ್ಯಂತೆ 600 ರೂಪಾಯಿಗೂ ಹೆಚ್ಚು ಲಾಸ್. ಮತ್ತೆ ದರ ಹೆಚ್ಚಳವಾದರೂ ಅಚ್ಚರಿ ಇಲ್ಲ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಮಂಗಳೂರಲ್ಲಿ ಮತ್ತೆ ಗುಡ್ಡದ ಭೂತದ ಆತಂಕ. ಕಳೆದ 2 ದಿನದಿಂದ ಜಿಲ್ಲೆಯಲ್ಲಿ ಭಾರೀ ಮಳೆ. ವಾಮಂಜೂರಿನ ಕೆತ್ತಿಕಲ್ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತದ ಭೀತಿ. ಕಲಬುರಗಿಯಲ್ಲಿ ವರುಣನಬ್ಬರ. ಸೇಡಂ ಚಿಂಚೋಳಿ ತಾಲೂಕಿನಾದ್ಯಂತ ಭಾರೀ ಮಳೆ. ಮೇಲ್ಸೇತುವೆ ಕುಸಿದು ನರನಾಳ ಚಿಮ್ಮನಚೋಡ ರಸ್ತೆ ಬಂದ್. ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ 5 ಕೋಟಿಗೂ ಹೆಚ್ಚು ಹಣ ವಂಚನೆ. ಪಿಯು ಪ್ರೈಮ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಟೋಪಿ ಹಾಕಿರುವ ಆರೋಪ. ಸೈಬರ್ ಕ್ರೈಮ್ ಠಾಣೆಗೆ ಬಾಗಲಗುಂಟೆ ನಿವಾಸಿ ಮಲ್ಲಿಕಾರ್ಜುನ್ ದೂರು. ಪಶ್ಚಿಮ ಬಂಗಾಳ ವಿಧಾನಸಭೆ ಎಲೆಕ್ಷನ್ನಲ್ಲಿ ಹೀನಾಯ ಸೋಲು. ಆದರೂ ರಾಜಕೀಯದಲ್ಲಿ ಸಕ್ರಿಯವಾಗಿರುವುದಕ್ಕೆ ದೀದಿ ಸರ್ಕಸ್. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಮಮತಾ ಬ್ಯಾನರ್ಜಿ ಪ್ಲಾನ್. ಬಹರಾಂಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ತಯಾರಿ. ಹಾಲಿ ಸಂಸದ ಯೂಸುಫ್ ಪಠಾಣ್ ರಾಜೀನಾಮೆ ಕೊಡಿಸೋಕೆ ಟಿಎಂಸಿಯ ಕೆಲ ನಾಯಕರ ಕಸರತ್ತು. ಮನವೊಲಿಕೆಗೆ ಇನ್ನಿಲ್ಲದ ಪ್ರಯತ್ನ. ಕ್ಷೇತ್ರ ಬಿಟ್ಟು ಕೊಡ್ತಾರಾ ಕ್ರಿಕೆಟಿಗ? ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಮೊಬೈಲ್ ಬಳಕೆ ಕೇಸ್. ಬೆಳಗಾವಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ರಿಂದ ವಿಚಾರಣೆ. ಇದೇ ಜೈಲಿಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಹಾಕಿದ್ದ ಜಯೇಶ್ ಪೂಜಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.